ಅಯ್ಯೋ ಹುಚ್ಚಿಡ್ದೋಗುತ್ತೆ ಮೆಂಟ್ಲಾಗೋಗ್ತೀನಿ. ಒಳ್ಳೇದು ಬ್ಯಾನ್ ಮಾಡ್ಬೇಕು. ಇಲ್ಲ ಸರ್, ಗೋಬಿ ಇವಾಗತ್ತಾ ಅದನ್ನ ಸ್ವಲ್ಪ ನಿಲ್ಸಿದ್ರೆ ಒಳ್ಳೇದು. ತುಂಬಾ ಬೇಜಾರಾಗುತ್ತೆ. ಟೇಸ್ಟಿಂಗ್ ಪೌಡರ್ ಸ್ವಲ್ಪ ಬ್ಯಾನ್ ಮಾಡಿ. ಗೋಬಿ ಬ್ಯಾನ್ ಮಾಡೋದು ಈಗ ಸರಿನಾ ತಪ್ಪಾ? ತಿಂದಿಲ್ಲ ಅಂದ್ರೆ ಹುಚ್ಚಾಗೋಯ್ತೀವಿ ನಾವು. ನಾನ್ ಯಾಕಂದ್ರೆ ರೆಗ್ಯುಲರ್ ಆಗಿ ಆಫೀಸ್ ಇಂದ ಬರ್ತಾ ನಾನು ತಿಂತಿರ್ತೀನಿ. ಬಟ್ ಅದನ್ನ ಬ್ಯಾನ್ ಮಾಡ್ಬಿಟ್ರೆ ನಂಗೆ ರಿಯಲಿ ಕಷ್ಟ ಆಗುತ್ತೆ ತುಂಬಾ. ಅಕಸ್ಮಾತ್ ಬ್ಯಾನ್ ಮಾಡಿದ್ರು ಅಂತಂದ್ರೆ ಯಾ ಏನ್ ಮಾಡ್ತೀರಾ? ಇನ್ನೇನ್ ಮಾಡೋದು, ಹೋಮ್ ಮೇಡ್ ಮಾಡ್ಕೊಂಡು ತಿನ್ನೋದಷ್ಟೇ. ಬಟ್ ಆದ್ರೂ ನ್ಯಾಚುರಲ್ ಆಗಿ ಮಾಡ್ತಾರೆ ಅನ್ಕೊಂಡಿದ್ದೆ. ಯಾಕಂದ್ರೆ ಹೂಕೋಸಿಂದ ಮಾಡ್ತಾರೆ, ಆಮೇಲೆ ಕ್ಯಾಪ್ಸಿಕಾನ್ ಇಂದ ಮಾಡ್ತಾರೆ. ನಾನು ಆಬ್ವಿಯಸ್ಲಿ ಅನ್ಕೊಂಡಿರೋದು ನ್ಯಾಚುರಲ್ ಫುಡ್ ಅಂತಾನೆ ಅನ್ಕೊಂಡಿರೋದು. ನಾನು ಡೈಲಿ ಆಫೀಸ್ ಇಂದ ತಿಂತೀನಿ. ನನ್ಗೆ ಅದ್ ನನ್ ಫೇವ್ರೇಟ್ ಫುಡ್. ಸೊ ಒಂದ್ ವಾರ ಏನಾದ್ರು ಬ್ಯಾನ್ ಮಾಡಿದ್ರು ಅಂತಂದ್ರೆ ನಿಮ್ ಮೈಂಡ್ ಸೆಟ್ ಹೆಂಗಿರುತ್ತೆ? ಅಯ್ಯೋ ಹುಚ್ಚಿಡ್ದೋಗುತ್ತೆ. ನಾನು ಆಫೀಸ್ ಇಂದ ಬರ್ತೆ ನಂಗೆ ಅದೇ ಫೇವ್ರೇಟ್ ಫುಡ್ ನಾನು ತಿನ್ಕೊಬರ್ತೀನಿ. ಅದರಿಂದ ಸ್ಟ್ರೆಚ್ ಆಗಿ ಬಂದಿರೋದಕ್ಕೂ ನಮ್ಗೆ ಅಲ್ಲಿ ತಿನ್ನೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಬೇಡ ಸರ್, ಗೋಬಿ ತಿನ್ನಕ್ ತುಂಬಾ ಇಷ್ಟ. ಗೋಬಿ ತಿನ್ಲೇಬೇಕು. ಅಕಸ್ಮಾತ್ ಬ್ಯಾನ್ ಆಯ್ತು ಅಂತಂದ್ರೆ ಇಲ್ಲ ಸರ್, ಗೋಬಿ ಇವಾಗತ್ತಾ ಊಟ ಆಗತ್ತೆ, ಗೋಬಿ ಬೇಕೇ ಬೇಕು. ನಿಂಗೆ ಗೋಬಿ ಇಷ್ಟನಾ? ಇಷ್ಟ, ಎಷ್ಟು ಇಷ್ಟ? ತುಂಬಾ ಇಷ್ಟ. ಓಕೆ, ಇವಾಗ ಗೋಬಿ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ, ಏನ್ ಹೇಳ್ತೀರಾ? ತುಂಬಾ ಬೇಜಾರಾಗುತ್ತೆ. ಒಳ್ಳೇದು ಬ್ಯಾನ್ ಮಾಡ್ಬೇಕು ಸರ್. ಓಕೆ, ಯಾಕೆ ಬ್ಯಾನ್ ಮಾಡ್ಬೇಕು? ಅಂದ್ರೆ ಬಾಡಿಗೆ ಹೈಜಿನಿಕ್ ಇರತ್ತೆ, ಮತ್ತೆ ಹೊಟ್ಟೆಗೆ ಕರೆಕ್ಟ್ ಆಗಿ ಸೇರಲ್ಲ, ಮತ್ತೆ ಯಾವ್ದು ಆಯಿಲ್ ಯೂಸ್ ಮಾಡ್ತಾರೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಬ್ಯಾನ್ ಮಾಡ್ಬೇಕು ಸರ್. ನಾವು ಗೋಬಿ ಸಖತ್ ಇಷ್ಟ ಪಡ್ತೀವಿ. ವಾರಕ್ಕೊಂದ್ 3 ಸಲ ತಿಂತೀವಿ. ತಿಂದೇ ಇರಕ್ಕಾಗಲ್ಲ. ಗೋಬಿ ಬ್ಯಾನ್ ಮಾಡ್ತೀನಿ ಅಂತಾರೆ, ಅದ್ರ ಬದಲು ಬೇರೆ ಏನಾದ್ರು ಬ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀವಿ. ಎಣ್ಣೆ, ಸಿಗರೇಟು ಅದೆಲ್ಲ ಬ್ಯಾನ್ ಮಾಡ್ಬೇಕು. ಈ ಗೋಬಿ ತಿನ್ನೋದನ್ನ ಬ್ಯಾನ್ ಮಾಡಿದ್ರೆ ಹಿಂಗೆ ತಿಂದಿಲ್ಲ ಅಂದ್ರೆ ಹುಚ್ಚಾಗೋಯ್ತೀವಿ ನಾವು. ಅದ್ರ ಬದಲು ಯಾಕೆ ಗೋಬಿ ಮತ್ತೆ ಕಾಟನ್ ಕ್ಯಾಂಡಿ ಎಲ್ಲ ಯಾಕೆ ಬ್ಯಾನ್? ಗೋಬಿ ಇಲ್ಲ ಅಂತ ಸ್ಟಾಪ್ ಮಾಡೋದು ನಿಮ್ಗೆ ಏನ್ ಆಗ್ತೀಯಾ? ನಾನು ಸರ್ ಏನಪ್ಪಾ ಮೆಂಟ್ಲಾಗೋಗ್ತೀನಿ. ಅದು ಒಳ್ಳೆ ಕೆಲಸ ಸರ್. ಯಾಕೆಂದ್ರೆ ಅದ್ರಲ್ಲಿ ಏನೋ ಕ್ಯಾನ್ಸರ್ ಅಂತ ಎಲ್ಲ ಹೇಳ್ತಾ ಇದಾರಲ್ಲ, ಪಾಪ ಮಕ್ಕಳಿಗೆ ಎಲ್ಲರಿಗೂ ಏನು ತೊಂದರೆ ಆಗೋದು ಬೇಡ. ಹೌದು, ಮಾಡೋದು ಒಳ್ಳೇದು ಅಂತ ಅಷ್ಟೇ. ಹಂಗೂ ಬೇಕು ಅಂದ್ರೆ ಆತರ ಕೆಮಿಕಲ್ ಇಲ್ದಿರ ಮನೇಲೆ ನ್ಯಾಚುರಲ್ ಆಗಿ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಗೋಬಿ ಬ್ಯಾನ್ ಮಾಡೋ ಬದಲು ಕಲರ್ನೇ ಬ್ಯಾನ್ ಮಾಡ್ಬೋದಿತ್ತಲ್ವಾ? ಲೈಕ್ ಮ್ಯಾನುಫ್ಯಾಕ್ಚರ್ ಮಾಡೋದ್ನೇ ಬ್ಯಾನ್ ಮಾಡ್ಬೋದಿತ್ತು. ಅದು ಕಲರಿಂಗ್ ಎಲ್ಲ ಹಾಕ್ತಾರಲ್ಲ, ಕೆಮಿಕಲ್ ಕಲರ್ ಹಾಕ್ತಾರೆ, ಅದು ಟೇಸ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಹಂಗೇನಿಲ್ಲ, ಮನೇಲೆಲ್ಲ ಮಾಡ್ತೀವಲ್ಲ, ಕಲರ್ ಇಲ್ಲ ಅಂದ್ರೆ ಏನ್ ಟೇಸ್ಟ್ ಇಲ್ಲ ಅಂತ ಏನಿಲ್ಲ ಇರುತ್ತೆ. ಮ್ಯಾನುಫ್ಯಾಕ್ಚರ್ನೇ ಬ್ಯಾನ್ ಮಾಡ್ಬಿಟ್ರೆ ಈಗ ಬೇರೆ ಫುಡ್ಸ್ ನ ಬ್ಯಾನ್ ಮಾಡೋದು ತಪ್ಪುತ್ತಲ್ವಾ? ಅವ್ರ ಪಾಡಿಗೆ ಅವ್ರ ಹಂಗ ಮಾಡ್ಕೋಬಹುದು. ಬ್ಯಾನ್ ಮಾಡಿದ್ರೆ ಒಳ್ಳೇದಾ? ಫುಡ್ಸ್ ಬ್ಯಾನ್ ಮಾಡೋದ್ ಬೇಡ. ಅದ್ ಏನ್ ನಮ್ಗೆ ಆರೋಗ್ಯಕ್ಕೆ ಕೆಟ್ಟದಿದೆ ಅದು ಮ್ಯಾನುಫ್ಯಾಕ್ಚರ್ನೇ ನಿಲ್ಸ್ಬಿಡಿ. ಟೇಸ್ಟಿಂಗ್ ಪೌಡರ್ ಸ್ವಲ್ಪ ಬ್ಯಾನ್ ಮಾಡಿ. ಅದ್ರಿಂದನೂ ಕಾಯಿಲೆ ಬರುತ್ತೆ. ಟೇಸ್ಟಿಂಗ್ ಪೌಡ್ರು, ಕಲರ್ಸ್ಗಳು ಎಲ್ಲ ಕಾಯಿಲೆ ಬರುತ್ತೆ. ನಾವು ಬ್ಯಾನ್ ಮಾಡೋದು ಒಳ್ಳೇದೇ, ಆದ್ರೆ ಅವರು ಬಿಸ್ನೆಸ್ ಹಾಳು ಮಾಡ್ದಂಗ ಆಗುತ್ತೆ. ಬಿಸ್ನೆಸ್ ಹಾಳೋದ್ ಮಾಡೋದ್ ಬೇಡ. ಬಿಸ್ನೆಸ್ ಆಗ್ಲಿ, ಅದಕ್ಕೆ ಯಾವ ತರ ಕೆಮಿಕಲ್ ಯೂಸ್ ಮಾಡಬಾರ್ದು ಆ ತರ ಮಾಡಿ ಬಿಸ್ನೆಸ್ ಕೊಡಿ. ಪಾಪ ಅವರು ಜೀವನ ಮಾಡ್ಬೇಕು, ಜೀವನ ಮಾಡ್ತಿದ್ದಾರೆ. ಅದ್ರಿಂದ ಅಂಗಡಿಗಳಿಗೂ ಜೀವನ ಆಗುತ್ತೆ, ಅವ್ರಿಗೂ ಜೀವನ ಆಗುತ್ತೆ. ಅದ್ರಿಂದ ಕೆಮಿಕಲ್ ಏನೇನು ಯೂಸ್ ಇದೆಯೋ ಅದೆಲ್ಲ ಬ್ಯಾನ್ ಮಾಡಿ ಅಷ್ಟೇ.